ಬಿಗ್ ಬಾಸ್ ಮನೆಯಲ್ಲಿ ಒಡಕು, ಬಿರುಕು, ಮಸಿ, ಮನೆ ಈಗ ರಣಾಂಗಣ. ಏನಿದು ಸ್ಟೋರಿ ನೋಡೋಣ ಬನ್ನಿ. ಬಿಗ್ ಬಾಸ್ ಮನೆ ರಣರಂಗವಾಗಿದೆ. ಚೈತ್ರ ಕುಂದಾಪುರ್ ಜಗಳವಾಡಿದ್ದಾರೆ. ಶಿಶಿರ್ ಫುಲ್ ಚೀರಾಡಿದ್ದಾರೆ. ಜಗದೀಶ್, ಅನುಷಾ ರೈ, ತ್ರಿವಿಕ್ರಮ್ ಮುಖಕ್ಕೆ ಮಸಿ ಹಾಕಲಾಗಿದೆ. ಭವ್ಯ ಗೌಡ ಇದೀಗ ಸಮಯದ ಗೊಂಬೆ ಆಗಿದ್ದಾರೆ. ಇನ್ನಷ್ಟು ಸಾಕಷ್ಟು ವಿಚಾರ ಇದೆ. ಇದರ ವಿವರ ಇಲ್ಲಿದೆ ನೋಡಿ. ದೊಡ್ಮನೆ ರಣಾಂಗಣ ಆಯಿತು ನೋಡಿ. ನಿನ್ನೆ ದಿನ ಕಿಚ್ಚ ಹೇಳಿದ್ರು, ಸಿಕ್ಕ ಸಮಯವನ್ನ ಯಾರೂ ಬಳಸಿಕೊಂಡಿಲ್ಲ ಅಂತ ಹೇಳಿದ್ದೇ ತಡ. ಎಲ್ಲರೂ ಆಕ್ಟಿವ್ ಏನೋ ಆದ್ರು. ಆದರೆ ಕೊಟ್ಟಿರೋ ಒಂದು ಟಾಸ್ಕ್ನಿಂದ ಇಡೀ ಮನೆಯಲ್ಲಿ ಬಿರುಕು ಮೂಡಿದೆ. ಇಡೀ ಮನೆಯ ಒಡೆದು ಹೋಗಿದೆ. ಆಟದ ರೂಲ್ನಂತೆ ಅನರ್ಹರಿಗೆ ಮಸಿ ಬಳಿಯಲಾಗಿದೆ. ಅಲ್ಲಿಗೆ ನಾವು ಸ್ವರ್ಗ ನಿವಾಸಿಗಳು, ನೀವು ನರಕ ನಿವಾಸಿಗಳು ಅನ್ನೋ ಕಲ್ಪನೆಯಲ್ಲಿ ಎಲ್ಲವೂ ಹಾರಿ ಹೋದಂತೆ ಇದೆ. ಕಾರಣ ಎಲ್ಲರೂ ಎಲ್ಲರನ್ನೂ ದೂರಿದ್ದಾರೆ. ಭವ್ಯಗೌಡ ಸಮಯದ ಗೊಂಬೆ ಆಗಿದ್ದಾರೆ. ಚೈತ್ರ ಕುಂದಾಪುರ್ ಮತ್ತೆ ಜಗಳಕ್ಕೆ ನಿಂತಿದ್ದಾರೆ. ಇಡೀ ಮನೆಯೇ ಇದೀಗ ರಣಾಂಗಣ ಆಗಿದೆ. ಇದರ ಜಲಕ್ ಪ್ರೋಮೋದಲ್ಲಿ ರಿವೀಲ್ ಆಗಿದೆ. ಇದರ ವಿವರ ಇಲ್ಲಿದೆ ನೋಡಿ. ದೊಡ್ಮನೆಯಲ್ಲಿ ಅನರ್ಹರ ಟಾಸ್ಕ್ ಬಂದಿದೆ. ಮನೆಯಲ್ಲಿ ಇರಲು ಯಾರು ಅನರ್ಹರು ಅನ್ನೋದನ್ನ ಸದಸ್ಯರು ಹೇಳಬೇಕಿದೆ. ಆದರೆ ಈ ಒಂದು ಆಟದ ಸಮಯದಲ್ಲಿ ಜಗಳ ಆಗಿದೆ. ಚೈತ್ರ ಕುಂದಾಪುರ್ ಮತ್ತೆ ಫುಲ್ ಸೌಂಡ್ ಮಾಡುತ್ತಿದ್ದಾರೆ. ಜಗಳದ ಮಾತುಗಳನ್ನೇ ಆಡುತ್ತಿದ್ದಾರೆ. ಸಮಯದ ಗೊಂಬೆ ಆದ್ರೆ ಭವ್ಯಗೌಡ ತುಂಬಾನೇ ಚೆನ್ನಾಗಿ ಆಡುತ್ತಿದ್ದಾರೆ. ಆದರೆ ಯಾರಿಗೂ ಈ ಸ್ಪರ್ಧೆಯ ಆಟ ಇಷ್ಟ ಆದಂತೆ ಇಲ್ಲನಿಸುತ್ತದೆ. ಹಾಗಾಗಿಯೇ ಉಗ್ರ ಮಂಜು ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಕೇಳಿದ್ದಾರೆ. ಐಶ್ವರ್ಯ ಅಂತಲೂ ಸಮಯದ ಗೊಂಬೆ ಅಂತಲೂ ಹೇಳಿದ್ದಾರೆ. ಕಣ್ಣೀರು ಹಾಕಿದ ಭವ್ಯಗೌಡ ಕಣ್ಣೀರು ಹಾಕಿದ್ದಾರೆ. ಐಶ್ವರ್ಯ ಮತ್ತು ಉಗ್ರ ಮಂಜು ಕೇಳೋ ಪ್ರಶ್ನೆಗೆ ಅತ್ತು ಬಿಟ್ಟಿದ್ದಾರೆ. ಉಗ್ರ ಮಂಜು ಕೇಳಿದ ಆ ಪ್ರಶ್ನೆ ಹೀಗಿದೆ: ನೀವು ಎಮೋಷನ್ಸ್ ತೋರಿಸ್ತಿರೋದು ಆಟಕ್ಕೋಸ್ಕರವೇ? ಇಲ್ಲಿ ನಿಜವಾಗಲೂ ನೀವು ಎಮೋಷನಲ್ ಆಗಿದ್ದೀರಾ ಅಂತಲೇ ಹೇಳಿದ್ದಾರೆ. ಚೈತ್ರ ಕುಂದಾಪುರ್ ಫುಲ್ ಸೌಂಡ್. ಚೈತ್ರ ಕುಂದಾಪುರ್ ಸುಮ್ನೆ ಇದ್ದರು. ಮೊದಲ ದಿನ ಒಂಚೂರು ಆವಾಜ್ ಹಾಕಿದ್ದರು. ಕಿಚ್ಚನ ಬುದ್ಧಿಮಾತಿನ ಬಳಿಕ ಮತ್ತೆ ಎಂದಿನಂತೆ ಆಗಿದ್ದಾರೆ. ಎಲ್ಲ ಭಯ ಮತ್ತು ಆತಂಕಗಳನ್ನ ಬಿಟ್ಟು ರೊಚ್ಚಿಗೆದ್ದಿದ್ದಾರೆ. ಸ್ಪರ್ಧಿಗಳ ಮುಖಕ್ಕೆ ಮಸಿ. ಮನೆಯಲ್ಲಿ ಇರಲು ಅನರ್ಹರಾಗಿರೋ ಸ್ಪರ್ಧಿಗಳಿಗೆ ಇಲ್ಲಿ ಮಸಿ ಬಳಿಯಲಾಗಿದೆ. ಆ ಲೆಕ್ಕದಲ್ಲಿ ಜಗದೀಶ್, ತ್ರಿವಿಕ್ರಮ್, ಅನುಷಾ ರೈ ಮುಖಕ್ಕೆ ಇಲ್ಲಿ ಮಸಿ ಬಳಿಯಲಾಗಿದೆ. ಆದರೆ ಈಗಿನ ಈ ಒಂದು ಪ್ರೋಮೋದಲ್ಲಿ ಚೈತ್ರ ಕುಂದಾಪುರ್ ಧ್ವನಿ ಜಾಸ್ತಿ ಇದೆ. ನರಕ ನಿವಾಸಿ ಶಿಶಿರ್ ಶಾಸ್ತ್ರಿ ಕೂಡ ಫುಲ್ ಆವಾಜ್ ಹಾಕಿದ್ದಾರೆ. ಈ ಆವಾಜ್ ಯಾಕೆ ಗೊತ್ತಾ? ಹೌದು, ಚೈತ್ರ ಕುಂದಾಪುರ್ ಅವರನ್ನ ಸುಮ್ಮನಿರು ಅಂತ ಹೇಳೋಕೆ ಶಿಶಿರ್ ಶಾಸ್ತ್ರಿ ಫುಲ್ ಸೌಂಡ್ ಮಾಡಿದ್ದಾರೆ. ಈ ಮೂಲಕ ಇಡೀ ಮನೆ ರಣರಂಗವೇ ಆಗಿದೆ. ಇವತ್ತಿನ ಎಪಿಸೋಡ್ ಇಂಟ್ರೆಸ್ಟಿಂಗ್ ಆಗಿರೋದಂತೂ ನಿಜ. ತಪ್ಪದೇ ಎಲ್ಲರೂ ನೋಡಿ. ಹಾಗೆಯೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.